ಭಾನುವಾರ ಸೂಪರ್ 8 ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವಿನ ಈ ಪಂದ್ಯ ಹೈ ವೋಲ್ಟೇಜ್ ನಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಸೂಪರ್ 8 ನಲ್ಲಿ ನಡೆದಿರುವ ಈ ಪಂದ್ಯಕ್ಕಿಂತ ಮುಂಚೆ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಸೌತ್ ಆಫ್ರಿಕಾ ಎದುರಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನ ಕಾಣುತ್ತದೆ ಅಂತ ನಿಮಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಕಳೆದ ಬಾರಿಯ T20 ವರ್ಲ್ಡ್ ಕಪ್ ನ ಫೈನಲಿಸ್ಟ್ ಗಳಾಗಿದ್ದಂತ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳು ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೂಪರ್ 8 ನ ಮೊದಲ ಪಂದ್ಯದಲ್ಲಿ ಸೆಣಸಾಡಲಿವೆ. ಭಾರತ ಮತ್ತು ಸೌತ್ ಆಫ್ರಿಕಾ ಎರಡು ತಂಡಗಳು ಕೂಡ ತುಂಬಾನೇ ಬಲಿಷ್ಠವಾಗಿದೆ. ಎರಡು ತಂಡಗಳಲ್ಲೂ ಕೂಡ ಉತ್ತಮ ಆಲ್ರೌಂಡರ್ಸ್ ಗಳಿದ್ದಾರೆ, ಉತ್ತಮ ಬೌಲರ್ಸ್ ಗಳಿದ್ದಾರೆ, ಜೊತೆಗೆ ದೊಡ್ಡ ದೊಡ್ಡ ಬಿಗ್ ಹಿಟ್ಟರ್ಸ್ ಗಳಿದ್ದಾರೆ. ಈ ಕಾರಣದಿಂದಾಗಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಭಾನುವಾರ ನಡೆಯಲಿರುವ ಈ ಸೂಪರ್ 8 ನ ಪಂದ್ಯ ಅತ್ಯಂತ ರೋಚಕದಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಿರುವ ಈ ಹೈ ವೋಲ್ಟೇಜ್ ಮ್ಯಾಚ್ ಗಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ಸೌತ್ ಆಫ್ರಿಕಾ ತಂಡದ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್, ಸೂಪರ್ 8 ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡದ ಮುಖಾಮುಖಿಯನ್ನು ನಾನು ಕಾತುರತೆಯಿಂದ ಎದುರು ನೋಡುತ್ತಿದ್ದೇನೆ. ಎರಡು ತಂಡಗಳು ಕೂಡ ತುಂಬಾನೇ ಬಲಿಷ್ಠವಾಗಿದೆ. ಈ ಕಾರಣದಿಂದಾಗಿ ಇಂಥದೇ ತಂಡ ಗೆಲ್ಲುತ್ತದೆ ಅಂತ ಹೇಳುವುದು ತುಂಬಾನೇ ಕಷ್ಟ. ಆದ್ರೆ T20 ವರ್ಲ್ಡ್ ಕಪ್ ಭಾರತದಲ್ಲಿ ನಡೆಯುತ್ತಿರುವ ಕಾರಣ ಭಾರತ ತಂಡಕ್ಕೆ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಇದೆ. ಈಗ ನಮ್ಮ ಹತ್ರಕ್ಕೆ ಸೌತ್ ಆಫ್ರಿಕಾ ತಂಡ ಭಾರತ ಎದುರು ಸೋಲುತ್ತದೆ ಅಂತ ಅಲ್ಲ, ಆದ್ರೆ ಎಲ್ಲ ಒಂದು ಕಡೆ ಅಡ್ವಾಂಟೇಜ್ ಅಂತೂ ಭಾರತದ ಕಡೆ ಇದೆ. ಎರಡು ತಂಡಗಳಲ್ಲೂ ಕೂಡ ಉತ್ತಮ ಆಟಗಾರರಿದ್ದಾರೆ. ಹೀಗಾಗಿ ಅಂತಿಮ ಬಾಲ್ವರೆಗೂ ಇಂಥದೇ ತಂಡ ಗೆಲ್ಲುತ್ತದೆ ಅಂತ ಹೇಳುವುದು ತುಂಬಾನೇ ಕಷ್ಟವಾಗಿದೆ. ಅಹಮದಾಬಾದ್ ದ ಪೇಸ್ ಬ್ಯಾಟಿಂಗ್ಗೆ ತುಂಬಾನೇ ಅನುಕೂಲಕರವಾಗಿದೆ. ಈ ಕಾರಣದಿಂದಾಗಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಿರುವ ಈ ಪಂದ್ಯ ಹೈ ಸ್ಕೋರಿಂಗ್ ನಿಂದ ಕೂಡಿರುವುದರಲ್ಲಿ ಎರಡು ಮಾತಿಲ್ಲ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಪಂದ್ಯದಲ್ಲಿ ಯಾವ ತಂಡ ಗೆಲುವನ್ನ ಕಾಣುತ್ತದೆಯೋ ಆ ತಂಡ ಸೆಮಿಫೈನಲ್ಗೆ ಹೋಗುವ ಉತ್ತಮ ಅವಕಾಶವಿದೆ. ಹೀಗಾಗಿ ಎರಡು ತಂಡಗಳು ಕೂಡ ಗೆಲುವಿಗಾಗಿ ಸರ್ವ ಪ್ರಯತ್ನವನ್ನ ಮಾಡಲಿವೆ. ಇನ್ನು ಅಭಿಷೇಕ್ ಶರ್ಮಾ ಸೌತ್ ಆಫ್ರಿಕಾ ಎದುರಿನ ಪಂದ್ಯದಲ್ಲಿ ಯಾವ ರೀತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಾರೆ ಎಂಬುದನ್ನು ನೋಡುವುದಕ್ಕೆ ನಾನು ಕುತೂಹಲದಿಂದ ಕಾಯುತ್ತಿದ್ದೇನೆ. ಅಭಿಷೇಕ್ ಶರ್ಮಾ ಈ ಬಾರಿ T20 ವರ್ಲ್ಡ್ ಕಪ್ ನಲ್ಲಿ ಅಭಿಷೇಕ್ ಶರ್ಮಾ ಆಡಿದ 3 ಪಂದ್ಯಗಳಲ್ಲೂ ಕೂಡ ಡಕ್ಔಟ್ ಆಗಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾ ಸ್ವಲ್ಪ ಮಟ್ಟಿಗೆ ಒತ್ತಡದಲ್ಲಿರುವುದಂತೂ ಸತ್ಯ. ಇದರ ಅಡ್ವಾಂಟೇಜ್ ಅನ್ನ ಸೌತ್ ಆಫ್ರಿಕಾ ಪಡೆದುಕೊಳ್ಳಲು ನೋಡುವುದು ನಿಜವಾಗಿದೆ. ಇನ್ನೊಂದು ಕಡೆ ಸೌತ್ ಆಫ್ರಿಕಾ ಇಶಾನ್ ಕಿಶನ್ ಅವರನ್ನ ಹೇಗೆ ಕಟ್ಟಿ ಹಾಕಬೇಕೆಂಬ ಆಲೋಚನೆಯಲ್ಲಿ ಇದೆ. ಇಶಾನ್ ಕಿಶನ್ ಕೆಲವು ಓವರ್ ಆಡಿದರೆ ಸಾಕು, ಟೀಮ್ ಇಂಡಿಯಾ ಒಂದು ದೊಡ್ಡ ಮೊತ್ತವನ್ನ ಸೌತ್ ಆಫ್ರಿಕಾ ಎದುರು ಕಲೆ ಹಾಕಿಬಿಡುತ್ತದೆ. ಹೀಗಾಗಿ ಇಶಾನ್ ಕಿಶನ್ ಅನ್ನ ಕಟ್ಟಿ ಹಾಕುವತ್ತ ಸೌತ್ ಆಫ್ರಿಕಾ ಗಮನವನ್ನ ಹರಿಸಬೇಕಾಗಿದೆ ಎಂಬ ಮಾತನ್ನ ಎಬಿ ಡಿವಿಲಿಯರ್ಸ್ ಹೇಳಿದ್ದಾರೆ.